ಆ ಸ್ಟ್ರಕ್ಚರ್ ಬರಬೇಕು ಪಕೋಡದು ಅಂತಂದ್ರೆ ಸಣ್ಣ ಕ್ಯೂಸ್ರೆ ಆ ಮಸಾಲೆ ಖಾರ ಫ್ಲೇವರ್ ಎಲ್ಲ ಬಿಟ್ಕೊಳುತ್ತೆ. ಈ ಸಂಜೆ ಟೈಮ್ ಅಂದ್ರೆ ಬಾಯಿ ಚಪ್ಪಳ ಜಾಸ್ತಿ. ಹೌದು, ಪಕೋಡ ಬೇಕು. ಬಜ್ಜಿ ಬಜ್ಜಿ ಗಮ್ಮತ್ತಿದೆ, ಕಲರ್ ಚೇಂಜ್ ಆಗ್ತಾ ಇದೆ. ಆಯ್ತು, ಈ ಥರದ್ದು ಈ ವಾತಾವರಣದಲ್ಲಿ ಸಿಕ್ಕರೆ ನಮಗೆ ಬಾಯಲ್ಲಿ ನೀರು ಬರದೆ ಇನ್ನೇನಾಗುತ್ತೆ. ನೋಡಿ, ವಾ, ಉತ್ತಮ, ಅತಿ ಉತ್ತಮ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಅಂದರು, ಅದೆಲ್ಲ ಒಟ್ಟಿಗೆ ಮೆಲ್ಟ್ ಆಗ್ತದೆ ನಾಲ್ಗೆ ಮೇಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. CSR ಕ್ಯಾಟ್ರಿಂಗ್. ನಮಸ್ಕಾರ ವೀಕ್ಷಕರೇ. ಹಿಂದ್ಗಡೆ ನಿಮ್ಗೆ ಕಾಣ್ತಾ ಇದೆ ಮಳೆಯ ಮೋಡ. ಮೈಸೂರಲ್ಲಿ ಮಳೆಯ ವಾತಾವರಣ. ಈ ವಾತಾವರಣದಲ್ಲಿ ಮುಸ್ಸಂಜೆಯ ಹೊತ್ತು, ಸಂಜೆಯ ಹೊತ್ತಿನಲ್ಲಿ ಅದು ಮಳೆ ಬರ್ತಿರಬೇಕು, ಮಳೆಯ ವಾತಾವರಣ ಕ್ರಿಯೇಟ್ ಆಗ್ತಿರಬೇಕು. ಆವಾಗ ಅದ್ಭುತವಾದ ಈರುಳ್ಳಿ ಪಕೋಡ ಇರಬೇಕು. ಈ ಒಂದು ವಾತಾವರಣಕ್ಕೆ ಸರಿ ಹೊಂದುವಂತೆ CSR ಕ್ಯಾಟ್ರಿಂಗ್ನ ಚೇತನ್ ರಾವ್ ಅವರ ಶೈಲಿಯ, ಮದುವೆ ಮನೆ ಶೈಲಿಯ ಈರುಳ್ಳಿ ಪಕೋಡ ಮಾಡಿ ತೋರಿಸ್ತೀನಿ ಬನ್ನಿ ಅಂತ ಹೇಳಿದರು. ಈಗ ಪಕೋಡ ನೋಡುವ ಸಮಯ, ಬನ್ನಿ. ಸರ್ ನಮಸ್ಕಾರ. ಆ್ಯಕ್ಚುಲಿ ಇಷ್ಟು ಬ್ಯುಸಿ ಅಂದರೆ ನಾವು ಟೈಮ್ ನೋಡ್ಕೊಂಡು ಬರ್ತೀವಿ ಮೈಸೂರಿಗೆ. ಇವತ್ತು ಸಂಜೆ ಮೇಲೆ ಕರೆದಿದ್ದೀವಿ. ಅದು ಮಳೆ ವಾತಾವರಣ, ಮೋಡ ಕವಿದ ವಾತಾವರಣದಲ್ಲಿ ಅದ್ಭುತವಾದ ಮದುವೆ ಮನೆಯ ಈರುಳ್ಳಿ ಪಕೋಡ. ಆಯ್ತು, ಒಳ್ಳೆ ಪಕೋಡ ಮಾಡುವ. ಅದು ಅದೇ ಸ್ಟೈಲ್ ಮಾಡ್ಕೊಳ್ಳಿ ಸರ್. ಆಯ್ತು, ಯಾವ ರೀತಿ ಇರುತ್ತೆ ಮದುವೆ ಮನೇಲಿ ಮಾಡ್ದಂಗೆ ಮಾಡ್ಕೊಂಡ ಬನ್ನಿ ಸರ್. ಆಯ್ತು. ಈಗ ನಮ್ಮ ವೀಕ್ಷಕರು ಇದನ್ನ ಮನೇಲಿ ಮಾಡ್ಕೊಂಡಾಗ ಅದೇ ಥರ ಬರ್ಬೇಕು, ಕ್ರಿಸ್ಪಿಯಾಗಿ. ಖಂಡಿತ ಅದೇ ಥರ ಹೇಳಿ ಸರ್. ಸಾಫ್ಟ್ ಬರುತ್ತೆ, ಸಾಫ್ಟಾಗಿ. ಅದಕ್ಕೆ ಸ್ವಲ್ಪ ಅದಕ್ಕೆ ಎಲ್ಲರೂ ರವೆ ಮೈದಾ ಬಳಸ್ತಾರೆ. ನಾವು ರವೆ ಮೈದಾ, ರವೆ ಕಡ್ಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಕೋಟಿಂಗಿಗೆ ಅಷ್ಟೇ. ಆಮೇಲೆ ಸ್ವಲ್ಪ ಧನಿಯಾ, ಸೋಂಪು, ಶುಂಠಿ ಹೆಚ್ಚಿರೋದು, ಬೆಳ್ಳುಳ್ಳಿ ಹೆಚ್ಚಿರೋದು, ಪುಡಿ ಉಪ್ಪು ಸ್ವಲ್ಪ, ಆಮೇಲೆ ಒಂದು 3 ಈರುಳ್ಳಿ, ತೊಳೆದಿರೋ ಸೊಪ್ಪು, ಸಬ್ಸಿಗೆ, ಕೊತ್ತಂಬರಿ, ಕರಿಬೇವು 3 ಹೆಚ್ಚಿದೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಆರ್ಜಿ ಬರುತ್ತಲ್ಲ, ಕರಗಿಸ್ಕೊಳ್ಳೋದು, ಸ್ವಲ್ಪ ಆರ್ಜಿ ಕರೆಸ್ಕೊಂಡು ಸಾಟಿ ಕುಟ್ಕೊಳ್ಳೋದು ಅಂತ ಅದಕ್ಕೆ. ಓಕೆ ಓಕೆ. ಮಾಮೂಲಿ ಕರಿಯಕ್ಕೆ ಸನ್ ಗೋಲ್ಡ್ ಎಣ್ಣೆ, ಸನ್ ಗೋಲ್ಡ್ ಸನ್ಫ್ಲವರ್. ಸೊ ಆರ್ಜಿ ಇದು ಕಾಯಿಸ್ಕೋಬೇಕು. ಹೌದೌದು, ಡಾಲ್ಡಾ ಥರ ಇದು. ಹೌದು, ಕೆಲವರು ಎಣ್ಣೆ ಸಾಟಿನೂ ಕೊಡು. ನೀವು ಮದುವೆ ಮನೆ ತರ ಬರಬೇಕು ಅನ್ನೋದಕ್ಕೋಸ್ಕರ ಆ ಸಾಫ್ಟ್ ಬರೋಕು ಸ್ವಲ್ಪ ಆರ್ಜಿ, ಇಲ್ಲ ನಮ್ಗೆ ಆರ್ಜಿ ಉಪಯೋಗಿಸಲ್ಲ ನಾವು ಅಂತಾನೆ ಎಣ್ಣೆ ಕಾಯಿಸಿ ಹಾಕೊಳ್ಳಿ. ನೋಡಿ, ಈಗ ಹೇಳ್ದಂಗೆ 3 ಈರುಳ್ಳಿ ಎಲ್ಲ ಹೆಚ್ಚಿರೋದೆಲ್ಲ ಒಂದೇ ಸಲ ಹಾಕಿರೋದು. ಹೀಗೆ ಬೆಳ್ಳುಳ್ಳಿ, ಶುಂಠಿ, ಒಂದು ಅರ್ಧ ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನ್ ಸೋಂಪು, ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಮೇಲೆ ಕರಿಸಿರೋದು ಹಾಕಿ ಚೆನ್ನಾಗಿ ಕಿವುಚಿ ನೀರು ಬಿಡಿಸ್ಬೇಕಿದು. ಚೆನ್ನಾಗಿ ಕಿವುಚಿದ್ರೆ ಆ ಮಸಾಲೆ ಖಾರ ಫ್ಲೇವರ್ ಎಲ್ಲ ಬಿಟ್ಕೊಳುತ್ತೆ. ಎಣ್ಣೆ ಮಾಡೋದು ಇದೇ ಥರ ಮಾಡ್ಕೋಬೇಕು ಅಷ್ಟೇ. ಎಣ್ಣೆ ಹಾಕೋದು ಇಷ್ಟು ಹಾಕೋದು, ಕ್ಯೂಚ್ ಚೆನ್ನಾಗಿ ಕ್ಯೂಚ್ಬೇಕು ಅಷ್ಟೇ. ಎಲ್ಲ ಫ್ಲೇವರ್ ಬಿಟ್ಬಿಡುತ್ತೆ ನಿಮಗೆ. ಧನಿಯಾ, ಸೋಂಪು, ಸೊಪ್ಪುಗಳದು, ಹೌದು, ಪ್ರತಿಯೊಂದು ಬಿಡುತ್ತೆ. ನೋಡಿ, ಅದು ಮಿಕ್ಸ್ ಆಗೋ ಜೊತೆ ನೋಡಿ ನೀರು ಬಿಟ್ಕೋತ ನೋಡಿ. ಹೌದೌದು, ಆ ಥರ ಬಿಟ್ಕೋಬೇಕು. ಅವಾಗಲೇ ಸಾಫ್ಟ್ ಬರೋದು ಪಕೋಡ. ಹೌದಾ? ಯಾಕೆ ಗೊತ್ತಾ, ರವೆ ಕಡ್ಲೆ ಹಿಟ್ಟು ಎಲ್ಲ ಕೊಡ್ತೀವಲ್ಲ, ಅವಾಗ ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಇವಾಗ 1 ಲೋಟ ರವೆ, ಒಂದು ಈ ಥರದ ಲೋಟ ಗ್ರಾಮ್ ಲೆಕ್ಕದಲ್ಲಿ ಹೇಳಿದ್ರೆ 100 ಗ್ರಾಮ್ ಬರುತ್ತೆ. 100 ಗ್ರಾಮ 150 ಗ್ರಾಮ್ ಬರುತ್ತೆ. 150. ಸ್ವಲ್ಪ ಅರ್ಧ ಕಡ್ಲೆ ಹಿಟ್ಟು, ಇದು ಅಷ್ಟೇ, ಒಂದು 50 ಗ್ರಾಮ್. ಒಂದು ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಒಂದು ಟೀ ಸ್ಪೂನ್, ಅದೊಂದು ಕೋಟಿಂಗ್ ಹಿಡ್ಕೊಳ್ಳಿ ಕರೆಕ್ಟಾಗಿ, ಕ್ರಿಸ್ಪಿನೆಸ್ ಕೊಡುತ್ತೆ. ಬೈಂಡಿಂಗ್ ಏಜೆಂಟ್. ಈಗ ಮಿಕ್ಸ್ ಮಾಡ್ಬಿಡೋದು, ಕಲ್ಸ್ಕೋಬೇಕಾದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಅದಕ್ಕೋಸ್ಕರ ಕಡ್ಲೆ ಹಿಟ್ಟು. ನೋಡಿ, ಈ ಹದ ಬರಬೇಕು. ಓಕೆ, ಈ ಹದ. ಈ ಹದ ಬಂದ್ಮೇಲೆ ಒಂದು 10 ರಿಂದ 15 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಅದೆಲ್ಲ ಒಳಗಡೆಗೆ ಕರೆಕ್ಟಾಗಿ ಕೂಡ್ಕೊಳ್ಳುತ್ತೆ. ಆ ಸ್ಟ್ರಕ್ಚರ್ ಬರಬೇಕು ಪಕೋಡದು ಅಂತಂದ್ರೆ ಕಲಸಿ ಈ ಥರ ಒಂದು 1/4 ಗಂಟೆ ಮುಂಚೆ ಬಿಟ್ಬಿಡ್ಬೇಕು. ಮುಚ್ಚಿ ಒಂದು ತಡೆ ಮುಚ್ಚಿಬಿಟ್ರೆ 1/4 ಗಂಟೆ ಇರಬೇಕು. ಕರಿಯಕ್ಕೆ ಎಣ್ಣೆ. ಸರ್ 10 ನಿಮಿಷ ಆಯ್ತು ಈಗ. ಹೌದು,
ಸ್ವಲ್ಪ ಎಣ್ಣೆ ಕರಿ ಹಾಕಿದ್ದು. 10 ನಿಮಿಷ ಆಯ್ತು. ಇದಾಗಿದೆ. ಹಿಂಗೆ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಕಟ್ ಮಾಡಿ ಇಟ್ಕೋಬೇಕು ನೋಡಿ. ಓಕೆ, ಈ ಥರ ರೌಂಡು ನೋಡಿ ಇರುತ್ತೆ, ಕಟ್ ಮಾಡಿ ಇಟ್ಕೋಬೇಕು. ಓಕೆ, ನೋಡಿ ಈ ಥರ ಕಟ್ ಮಾಡು ಪಕೋಡಗಳನ್ನ ಇಟ್ಕೋಬೇಕು. ಈ ಥರ ಇಟ್ಕೋಬೇಕು. ಓಕೆ. ಕಾವು ಮೀಡಿಯಮ್ ನೋಡ್ಕೊಂಡು ಮೀಡಿಯಮ್ ಕಾವಲ್ಲಿ ಇಡಬೇಕು. ಮೀಡಿಯಂ ಕಾವಲ್ಲಿ ಬೇಯಬೇಕು. ಇಲ್ಲಾಂದ್ರೆ ಆದ ತಕ್ಷಣ ಕಾವು ಜಾಸ್ತಿ ಇದ್ರೆ ಕೆಂಪಾಗ್ಬಿಡುತ್ತೆ ಚಕ್ ಅಂತ. ಮೀಡಿಯಮ್ ಕಾವಲ್ಲಿ ಬೇಯಿಸ್ಬೇಕು. ಸರ್, ಇದು ಬಂದು ಈರುಳ್ಳಿ ಪಕೋಡ. ಸೊ ಮದುವೆ ಮನೆಯಲ್ಲಿ ಯಾವ ಥರದ ಪಕೋಡಗಳು ಆರ್ಡರ್ ಕೊಡ್ತಾರೆ? ಜಾಸ್ತಿ ಊಟಕ್ಕೆ ಈ ಥರನೇ ಎಲ್ಲ ಮಸಾಲೆ ಇದಕ್ಕೆ ಬಿದ್ದಿರುತ್ತೆ. ಇಲ್ಲಾಂದ್ರೆ ಕೆಲವರು ಬಫೆಟ್ಗೆಲ್ಲ ಪುಡಿ ಪಕೋಡ, ಗೋಡಂಬಿ ಪಕೋಡ, ಆಮೇಲೆ ಬೆಂಡೆಕಾಯಿ ಪಕೋಡ, ಓಕೆ, ಆ ಥರ ಎಲ್ಲ ಮಾಡ್ತಾ ಹೋಗ್ತಾರೆ. ನಮ್ಗೆ ಇಷ್ಟೊಂದು ಸಿಗ್ತೀವಾಗ ನೆಕ್ಸ್ಟ್ ಮಾಡೋದಕ್ಕೆ. ಈ ಸಂಜೆ ಟೈಮ್ ಅಂದ್ರೆ ಬಾಯಿ ಚಪ್ಪಲ ಜಾಸ್ತಿ. ಹೌದು, ಪಕೋಡ ಬೇಕು, ಬಜ್ಜಿ ಮಳೆ ಟೈಮಲ್ಲೆಲ್ಲ ಆ ಥರ ತಿನ್ನೋದಕ್ಕೆ ಇರುತ್ತಲ್ಲ. ಹೌದು, ಆ ಥರ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ಹೌದು, ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ನಮ್ಮ ಪ್ರೇಕ್ಷಕರಿಗೆ ನಾವು ತುಂಬಾ ದಿವಸ ಆಗೋಯ್ತಂದ್ರೆ ಮನುಷ್ಯನ ಮೊದಲನೇ ಶತ್ರು ಏನ್ ಹೇಳಿ? ಮರುವು ಅಲ್ವಾ? ಮರ್ತ್ಬಿಟ್ಟಿದ್ದಾರೆ ಅನ್ಕೊಂಡಿದ್ದೆ. ಇಲ್ಲ, ಮರ್ತಿಲ್ಲ, ನಮ್ಮನ್ನ ನೆನ್ಸ್ಕೊಂಡಿದ್ದಾರೆ, ಅದಕ್ಕೆ ಮಾಡ್ತಾ ಇದೀವಿ. ಹೌದೌದು, ಪಾಪ ಇಲ್ಲ ಖಂಡಿತ ನಮಗೂ ಆ ಬೇಜಾರು ಇದೆ. ಏನ್ ಮಾಡುವ, ಕಮಿಟ್ಮೆಂಟ್ ಅಲ್ವಾ? ಅದೇ ಆ ಉದ್ದೇಶದಿಂದ ಅದಕ್ಕೆ. ಗಮ್ಮತ್ತಿದೆ, ಕಲರು ಚೇಂಜ್ ಆಗ್ತಾ ಇದೆ. ಈ ಥರದ್ದು ಈ ವಾತಾವರಣದಲ್ಲಿ ಸಿಕ್ಕರೆ ನಮಗೆ ಬಾಯಲ್ಲಿ ನೀರು ಬರದೆ ಇನ್ನೇನಾಗುತ್ತೆ. ಹೊರಗಡೆ ಜಿಟಿ ಜಿಟಿ ಮಳೆ, ಟೇಬಲ್ ಮೇಲೆ ಆನಿಯನ್ ಪಕೋಡ. ಆಯ್ತು. ಆಗಿದೆ ಸರ್. ಹಾ, ಈ ಬಣ್ಣ ಬರಬೇಕು. ಈ ಬೋಂಡಾ ಬಜ್ಜಿ ಬಿಸಿ ತಿನ್ನಂಗೆ ಪಕೋಡ ಬಿಸಿ ತಿನ್ನಕ್ಕಾಗಲ್ಲ. ಯಾಕಂದ್ರೆ ಅದು ಇನ್ನೂ ಆಗ್ಬೇಕು. ಎಳಿತಾ ಡ್ರೈ ಆದ್ಮೇಲೆ ಸಾಫ್ಟ್ ಆಗ್ತದೆ. ಹೌದೌದು. ಈ ಬೋಂಡಾ ಬಜ್ಜಿ ಎಲ್ಲ ಬಿಸಿ ಬಿಸಿಯಾಗಿ ತಿನ್ಬಿಡು, ಪಕೋಡ ಬಿಸಿ ತಿನ್ನಕ್ಕಾಗಲ್ಲ, ಸ್ವಲ್ಪ ಆರ್ಬೇಕು ನಿಮ್ಗೆ. CSR ಕ್ಯಾಟ್ರಿಂಗ್ ಶೈಲಿಯ ಮದುವೆ ಮನೆಯ ಈರುಳ್ಳಿ ಪಕೋಡ ರೆಡಿ. ಸರ್, ಆನಿಯನ್ ಪಕೋಡ ಕೆಲವರು ಈಗ ಮನೆಯಲ್ಲಿ ಮಾಡ್ಕೊಳ್ಳೋ, ಇಲ್ಲ ಅಂದ್ರೆ ಆಯಿಲ್ ಹಾಕೊಂಡು ಮಾಡಿದ್ರು ಸಾಟಿ ಕೊಟ್ಟರು ಬರುತ್ತೆ. ಆದ್ರೆ ಈ ಛತ್ರದಲ್ಲಿ ನಾವು ಹಿಂದೆ ಸಾಫ್ಟ್ನೆಸ್ ಬೆಳಿಗ್ಗೆ 10 ಗಂಟೆ 8 ಗಂಟೆಗೆ ಮಾಡ್ತೀವಿ, ರಾತ್ರಿ ಸಂಜೆ 3 ಗಂಟೆವರೆಗೂ ಸಾಫ್ಟ್ ಇರ್ಬೇಕಲ್ಲ. ಇದಕ್ಕೋಸ್ಕರನೇ ಸ್ವಲ್ಪ ಆರ್ಜಿ ಬಳಸ್ತೀವಿ, ಏನು ತೊಂದರೆ ಇಲ್ಲ. ಓಕೆ ಓಕೆ, ಸೂಪರ್ ಸರ್. ಸರ್, ಎಷ್ಟು ಸುಲಭವಾಗಿ ತೋರಿಸ್ಬಿಟ್ರಿ. ನೋಡೋಣ ಸರ್. ನೋಡಿ ಸರ್. ಎಸ್, ಕೊಡಿ ಸರ್. ಈ ಬಣ್ಣ ಹೊರಗಡೆ ಕ್ರಿಸ್ಪಿನೆಸ್ಸು, ಇನ್ವೈಟಿಂಗು, ಒಳಗಡೆ ಫುಲ್ ಸಾಫ್ಟ್ ಅಂತ ಹೇಳ್ಬಿಟ್ರು. ಕಾಣಿಸಲ್ಲ, ಎಲ್ಲೂ ಜಿಡ್ ಕಾಣ್ತಾ ಇಲ್ಲ. ಸರ್, ನೀವು ಒಂದು ತೊಳಿ ನೋಡಿ. ನೋಡಿ, ವಾ, ನೋಡಿ, ಒಂದೇ ಒಂದು. ಧನಿಯಾ ಫ್ಲೇವರು, ಸೋಂಪು, ಸಬ್ಸಿಗೆ ಸೊಪ್ಪು ಎಲ್ಲ ಉತ್ತಮ, ಅತಿ ಉತ್ತಮ ಶ್ರೇಣಿ ಪಕೋಡ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಅಂದರು. ಅದೆಲ್ಲ ಒಟ್ಟಿಗೆ ಮೆಲ್ಟ್ ಆಗ್ತದೆ ನಾಲ್ಗೆ ಮೇಲೆ. ಬಾಯಿದ ತಕ್ಷಣ ಮೆಲ್ಟ್ ಆಗೋ ಪಕೋಡ ನೋಡಿ. ಈ ಸಾಫ್ಟ್ನೆಸ್ ಇದ್ದರೆ ನೀವು ಡೈಟಿಂಗ್ ಎಲ್ಲ ಮರ್ತ್ಬಿಡ್ತೀರಾ. ಒಂದ್ರ ಮೇಲೆ ಒಂದು ಒಳಗೆ ಹೋಗ್ತಾನೆ ಇರ್ತದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಗೆ ಕಾಮೆಂಟ್ಸ್ ಹಾಕಿ, ಕಾಯ್ತಾ ಇರ್ತೀವಿ. ಖಂಡಿತ. ಚೇತನ್ ಅವ್ರಿಗೆ ಯಾವಾಗ ಹೇಳ್ತಾ ಇರಿ ಏನು ಮಾಡಬೇಕು ಅವರು ನೆಕ್ಸ್ಟ್ ರೆಸಿಪಿ ಅಂತ. ಆಯ್ತು, ಮಾಡ್ಕೊಂಡು ನಿಮ್ಗೆ ಯಾವ್ದು ಮನಸ್ಸಲ್ಲಿ ಬಂದಿದೆ ಮಾಡಬೇಕು ಅಂತಿದೆ ಅದು CSR ಕ್ಯಾಟ್ರಿಂಗ್ ಶೈಲಿಯಲ್ಲಿ ನೋಡ್ಬಿಡೋಣ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.